ಕಾಂತಾರ ಚಿತ್ರ ಖ್ಯಾತಿಯ ನಟಿ ರುಕ್ಮಿಣಿ ವಸಂತ್ಗೆ ಸೈಬರ್ ಕಾಟ ಶುರುವಾಗಿದೆ. ಸೈಬರ್ ಖದೀಮರ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನ್ನ ಹೆಸರಿನಲ್ಲಿ ಕರೆಗಳು ಹಾಗೂ ಸಂದೇಶಗಳನ್ನು ಕಳಿಸುತ್ತಿದ್ದಾರೆ. ಅದಕ್ಕೆ ಯಾರು ಉತ್ತರಿಸಬೇಡಿ ಅಂತ ನಟಿ ರುಕ್ಮಿಣಿ ವಸಂತ್ ಮನವಿ ಮಾಡಿಕೊಂಡಿದ್ದಾರೆ. ತನ್ನ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ ನಟಿ ರುಕ್ಮಿಣಿ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ನಟಿ ರುಕ್ಮಿಣಿ ವಸಂತ್ ಪೋಸ್ಟ್ ಹಾಕಿದ್ದಾರೆ. ನನ್ನ ಹೆಸರಿನಲ್ಲಿ ಕಾಲ್ಗಳು ಹಾಗೂ ಮೆಸೇಜ್ಗಳು ಬರ್ತಾ ಇದೆ, ಯಾರು ಕೂಡ ರಿಪ್ಲೈ ಮಾಡಕ್ ಹೋಗಬೇಡಿ. ಸೈಬರ್ ಖದೀಮರ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ರುಕ್ಮಿಣಿ ವಸಂತ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತನ್ನ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ ನಟಿ ರುಕ್ಮಿಣಿ ವಸಂತ್. ನೋಡ್ತಾ ಇದ್ದೀರಿ, ಇಂಪಾರ್ಟೆಂಟ್ ಅಲರ್ಟ್ ಅಂಡ್ ಅವೇರ್ನೆಸ್ ಮೆಸೇಜ್ ಅಂತ ಹೇಳಿರೋದನ್ನ ಗಮನಿಸ್ತಾ ಇದ್ದೀರಿ. ಅವರ ಹೆಸರಿನಲ್ಲಿ ಯಾರೋ ನಕಲಿ ಕರೆಗಳು ಮತ್ತು ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ, ಯಾರು ಉತ್ತರಿಸಬೇಡಿ ಇದಕ್ಕೆ ಅಂತ ರುಕ್ಮಿಣಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇಟ್ ಹ್ಯಾಸ್ ಕಮ್ ಟು ಮೈ ಅಟೆನ್ಷನ್ ಅಂತ ಹೇಳಿ ಅವರು ಈ ರೀತಿ ನಕಲಿ ಕಾಲ್ಗಳು ಮತ್ತು ಮೆಸೇಜ್ಗಳು ಬರ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ, ಹಾಗಾಗಿ ನಾನು ಇದನ್ನ ಕಂಪ್ಲೇಂಟ್ ಮಾಡಿದ್ದೀನಿ. ನೀವು ಯಾರು ಅದಕ್ಕೆ ಮೆಸೇಜ್ ಮಾಡೋದಾಗ್ಲಿ ಅಥವಾ ರಿಪ್ಲೈ ಮಾಡೋದಾಗ್ಲಿ ಮಾಡಬೇಡಿ ಅಂತ ರುಕ್ಮಿಣಿ ವಸಂತ್ ಟ್ವೀಟ್ ಮಾಡಿರೋದನ್ನ ನೋಡ್ತಾ ಇದ್ದೀರಿ. ಫಿಲಂ ಬ್ಯೂರೋ ಹೆಡ್ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಿಕಾ, ರುಕ್ಮಿಣಿ ವಸಂತ್ಗೂ ಕೂಡ ಸೈಬರ್ ಖದೀಮರ ಕಾಟ ಶುರುವಾಗಿದೆ. ರುಕ್ಮಿಣಿ ಅವರ ಹೆಸರಿನಲ್ಲಿ ಫೇಕ್ ಕಾಲ್ಸ್ ಮತ್ತು ಮೆಸೇಜ್ಗಳು ಬರ್ತಾ ಇರೋದ್ರಿಂದ ಅವರು ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಿಕಾ? ಸಿಂಧೂರ, ಇತ್ತೀಚೆಗೆ ಸೈಬರ್ ಕ್ರೈಮ್ ಅಥವಾ ಹ್ಯಾಕರ್ಸ್ಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನು ಸಾಮಾನ್ಯ ಜನರಿಗೆ ಇದರ ಒಂದು ಕಾಟ ಜಾಸ್ತಿಯಾಗಿ ಕಾಡ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳಿಗೂ ಕೂಡ ಇದರ ಕಾಟ ತಪ್ತಾ ಇಲ್ಲ. ಸೆಲೆಬ್ರಿಟಿಗಳ ಮೇಲೂ ಕೂಡ ಹ್ಯಾಕರ್ಸ್ಗಳು ಕಣ್ಣು ಹಾಕಿದ್ದಾರೆ. ಸದ್ಯಕ್ಕೆ ಕಾಂತಾರ ಖ್ಯಾತಿಯ ರುಕ್ಮಿಣಿ ವಸಂತ್ ಅವರ ಹೆಸರಿನಲ್ಲಿ ನಕಲಿ ಕರೆಗಳನ್ನ, ನಕಲಿ ಮೆಸೇಜ್ಗಳನ್ನ ಮಾಡುವಂತ ಒಂದು ಘಟನೆ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ರುಕ್ಮಿಣಿ ವಸಂತ್ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಜೊತೆಗೆ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಅಂದ್ರೆ ವಿತ್ ನಂಬರ್, ಯಾವ ನಂಬರ್ ಇಂದ ಬೇರೆಯವರಿಗೆ ಕರೆಗಳು ಹೋಗ್ತಾ ಇದೆಯೋ ಅದನ್ನ ಕಂಪ್ಲೀಟ್ ಆಗಿ ನಂಬರ್ ಅನ್ನ ಹೈಲೈಟ್ ಮಾಡ್ಕೊಂಡೆ, ಈ ನಂಬರ್ ಇಂದ ಬರುವಂತಹ ಯಾವುದೇ ಕರೆಗಳಿಗಾಗಿರ್ಬೋದು, ಮೆಸೇಜ್ಗಳಿಗೆ ಸ್ಪಂದಿಸಬೇಡಿ. ನಿಮ್ಗೆ ಏನೇ ವಿಷಯ ಹೇಳ್ಬೇಕಿದ್ರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೇರವಾಗಿ ನನ್ನ ಹತ್ರನೇ ಹೇಳ್ಕೊಳ್ಳಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ, ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ದೂರನ್ನ ಕೂಡ, ಸೈಬರ್ ಕ್ರೈಮ್ಗೆ ಒಂದು ದೂರನ್ನ ಕೂಡ ರುಕ್ಮಿಣಿ ವಸಂತ್ ಅವರು ದಾಖಲಿಸಿಕೊಂಡಿದ್ದಾರೆ. ಇತ್ತೀಚೆಗೆ ನಾವು ಗಮನಿಸೋದಾದ್ರೆ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೇಲೆ ಕೂಡ ಹ್ಯಾಕರ್ಸ್ ಗಳು ಕಣ್ಣು ಹಾಕಿದ್ರು. ಒಂದಿಷ್ಟು ಅಮೌಂಟ್ ಬೇರೆ ಬೇರೆ ಕಡೆಯಿಂದ ಕೇಳುವಂತ ಒಂದು ಪ್ರಮೇಯ ಕೂಡ ಉಂಟಾಗಿತ್ತು. ಒಂದಿಷ್ಟು ಜನ ಪ್ರಿಯಾಂಕಾ ಅವರ ಹೆಸರಿಂದ ಬಂದಿರುವಂತಹ ಮೆಸೇಜ್ ಅನ್ನ ನಂಬಿ ಒಂದಿಷ್ಟು ಅಮೌಂಟ್ ಅನ್ನ ಅಕೌಂಟ್ ಗೆ ಕೂಡ ಹಾಕಿ ಮೋಸವನ್ನ ಹೋಗಿದ್ರು. ಅದಾದ ನಂತರ ಅವರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟು ಯಾರ್ಯಾರು ಈ ತರ ಹ್ಯಾಕರ್ ಮಾಡಿದ್ದಾರೆ ಅವರನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದೀಗ ಅದೇ ಕೆಲಸಕ್ಕೆ ನಟಿ ರುಕ್ಮಿಣಿ ವಸಂತ್ ಕೂಡ ಮುಂದಾಗಿದ್ದಾರೆ. ಅವರ ಹೆಸರಿನಲ್ಲಿ ಯಾವುದೋ ಒಂದು ನಂಬರ್ ಇಂದ ಬರುವಂತಹ ಮೆಸೇಜ್ ಗಳಿಗೆ ಸಂಬಂಧಪಟ್ಟಂತೆ ಸ್ಪಂದಿಸಬೇಡಿ, ಇದು ನನ್ನ ನಂಬರ್ ಅಲ್ಲ, ಇದು ನನ್ನ ಗಮನಕ್ಕೆ ಬಂದಿದೆ, ಈ ತರ ಯಾರು ಈ ನಂಬರ್ ಇಂದ ಬರುವಂತಹ ಕರೆಗಳಿಗಾಗಿ ಅಥವಾ ಮೆಸೇಜ್ಗಳಿಗಾಗಿ ರಿಪ್ಲೈ ಕೊಡಬೇಡಿ ಅನ್ನೋ ಒಂದು ಮಾತನ್ನ ನೇರವಾಗಿ ಹೇಳಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ದೀಪಿಕಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.